ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳಿಂದ ಇಡೀ ರಾಜ್ಯವನ್ನೇ ಬೆಚ್ಚಿಬಿದ್ದಿತ್ತು. ಯುವಕರು ಮಕ್ಕಳ ಸಾವಿಗೆ ಆತಂಕ ಶುರುವಾಗಿತ್ತು. ಈ ಸಂಬಂಧ ತಜ್ಞರ ಸಮಿತಿ ವರದಿ ರೆಡಿ ಮಾಡಿ ಅದನ್ನು ಕೊಟ್ಟಿತ್ತು, ಸರ್ಕಾರಕ್ಕೆ ಸಲ್ಲಿಸಿದೆ. ಹಾಗಾದ್ರೆ ತಜ್ಞರ ವರದಿಯಲ್ಲಿ ಏನಿದೆ? ಇಂದು ಎಲ್ಲೆಲ್ಲಿ ಹೃದಯಾಘಾತಕ್ಕೆ ಎಷ್ಟು ಜನ ಬಲಿಯಾಗಿದ್ದಾರೆ? ಬನ್ನಿ ರಿಪೋರ್ಟ್ ನೋಡೋಣ. ಹಾಸನದಲ್ಲಿ ಸರಣಿ ಹೃದಯಾಘಾತ, ಸರ್ಕಾರಕ್ಕೆ ವರದಿ ಸಲ್ಲಿಕೆ. 41 ಬಲಿ, 24 ಮಂದಿಯ ವರದಿ, 20 ಕನ್ಫರ್ಮ್, 4 ಬೇರೆ ಕೇಸ್. ಇಡೀ ರಾಜ್ಯದ ಜನರ ನಿದ್ದೆಗೆಡಿಸಿದೆ ಹಾಸನ ಜಿಲ್ಲೆಯಲ್ಲಿನ ಹೃದಯಾಘಾತ ಪ್ರಕರಣಗಳು. ಮೇ 20 ರಿಂದ ಜುಲೈ 7ರವರೆಗೆ ಹಾಸನ ಜಿಲ್ಲೆಯೊಂದರಲ್ಲೇ 41 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ರು. ಈ ಸಂಬಂಧ ಸರ್ಕಾರ ತಜ್ಞರ ಸಮಿತಿ ರಚನೆ ಮಾಡಿ ವರದಿ ನೀಡುವಂತೆ ಆದೇಶ ಕೊಟ್ಟಿತು. ಸರ್ಕಾರದ ಆದೇಶದಿಂದ ಹಾಸನ ಡಿಎಚ್ಒ ಹಾಗೂ ಅಧಿಕಾರಿಗಳು ಇಂದು ಜಯದೇವ ಆಸ್ಪತ್ರೆಯ ತಾಂತ್ರಿಕ ಸಲಹಾ ಸಮಿತಿಗೆ ವರದಿ ಸಲ್ಲಿಸಿದ್ದಾರೆ. ಮೃತ 41 ಜನರ ಪೈಕಿ 24 ಮೃತರ ವರದಿ ಸಂಗ್ರಹಿಸಲಾಗಿದ್ದು, ಈ ವರದಿ ತಜ್ಞರ ಸಮಿತಿ ಕೈ ಸೇರಿದೆ. ಮೇ ತಿಂಗಳಿನಿಂದ ಜೂನ್ನಲ್ಲಿ 24 ಮಂದಿಗೆ ಹೃದಯಾಘಾತ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಹೇಳಲಾಗಿತ್ತು. ಆದರೆ 24 ಜನರಲ್ಲಿ 20 ಮಂದಿ ಹೃದಯಾಘಾತದಿಂದ ಮೃತಪಟ್ಟಿರೋದು ಕನ್ಫರ್ಮ್ ಆಗಿದೆ. ಉಳಿದ 4ವರಿಗೆ ಹೃದಯಾಘಾತವೇ ಆಗಿಲ್ವಂತೆ. ಈ 4ರಲ್ಲಿ ಓರ್ವ ಕಿಡ್ನಿ ಸಮಸ್ಯೆಯಿಂದ ಮೃತಪಟ್ಟಿದ್ರೆ ಮತ್ತೋರ್ವ ಅಪಘಾತದಿಂದ ಉಸಿರು ಚೆಲ್ಲಿದ್ದಾನೆ. 3ನೇ ಸಿವಿಯರ್ ಗ್ಯಾಸ್ಟ್ರೋ ಹಾಗೂ ಬಿಪಿ ಸಮಸ್ಯೆ ಕಾರಣಕ್ಕೆ ಪ್ರಾಣ ತೆತ್ತಿದ್ದಾನೆ. 4ನೇವರು ಇತರ ಆರೋಗ್ಯ ಸಮಸ್ಯೆಯಿಂದ ಸಾವೆಂದು ವರದಿಯಲ್ಲಿದೆ. ಇಷ್ಟೇ ಅಲ್ಲ, ಈ 20 ಪ್ರಕರಣಗಳಲ್ಲಿ 3 ನಾನ್ ಹಾರ್ಟ್ ಅಟ್ಯಾಕ್ ಡೆತ್ ಆಗಿದೆಯಂತೆ. 3ರಿಗೆ ಈಗಾಗಲೇ ಒಮ್ಮೆ ಹೃದಯಾಘಾತವಾಗಿದ್ದು, 3ರಲ್ಲಿ 2ರಿಗೆ ಸ್ಟಂಟ್ ಅಳವಡಿಸಲಾಗಿತ್ತಂತೆ. ಇನ್ನೊಬ್ಬನಿಗೆ ಆಂಜಿಯೋಪ್ಲಾಸ್ಟಿ ಮಾಡಲಾಗಿತ್ತಂತೆ. ಒಟ್ಟು 7 ಹೃದಯಾಘಾತ ಪ್ರಕರಣಗಳ ಪೋಸ್ಟ್ ಮಾರ್ಟಮ್ ಮಾಡಲಾಗಿದ್ದು, 7 ಮರಣೋತ್ತರ ಪರೀಕ್ಷೆಯಲ್ಲಿ 1 ರಿಪೋರ್ಟ್ ಬಾಕಿ ಇದೆ. ಈಗಾಗಲೇ 6 ಮರಣೋತ್ತರ ಪರೀಕ್ಷೆಗಳ ವರದಿ ಬಂದಿದೆ. 6 ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಶಾಕಿಂಗ್ ಅಂಶ ಬೆಳಕಿಗೆ ಬಂದಿದೆ. 6 ಜನರ ಪೈಕಿ 5ರಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಹೃದಯದಲ್ಲಿ ಬ್ಲಡ್ ಕ್ಲಾಟ್ ಆಗಿ 5 ಮೃತಪಟ್ಟಿದ್ದಾರೆ. ಈ 6 ಪ್ರಕರಣಗಳಲ್ಲಿ ಯಂಗ್ ಸಡನ್ ಡೆತ್ ಸಹ ವರದಿಯಾಗಿದೆ. ಆ ಒಂದು 24 ಸಾವುಗಳನ್ನು ಅವರ ಒಂದು ಎನ್ಕ್ವೈರಿ ಮಾಡಿದ್ದಾರೆ. ಅದರಲ್ಲಿ 45 ವರ್ಷಕ್ಕಿಂತ ಕಮ್ಮಿ ಇರೋರು 14 ಜನ, ಆಮೇಲೆ 45 ವರ್ಷಕ್ಕಿಂತ ಹೆಚ್ಚಿರೋರು 10 ಜನ ಅಂತ ಅವರು ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ ಹಾಗೆ ಈ ವರದಿಯನ್ನ ತಜ್ಞರು ಹೇಗೆ ಸಿದ್ಧಪಡಿಸಿದ್ರು ಅನ್ನೋದನ್ನ ನೋಡೋದಾದ್ರೆ, ಹೃದಯಾಘಾತದಿಂದ ಮೃತಪಟ್ಟವರ ಮನೆಗೆ ಭೇಟಿ ನೀಡಿದ ತಂಡ 50 ಪ್ರಶ್ನೆಗಳುಳ್ಳ ಬುಕ್ಲೆಟ್ ನೀಡಿದ್ದಾರೆ. ಹೃದಯಾಘಾತಕ್ಕೊಳಗಾದ ವ್ಯಕ್ತಿಯ ಸಂಪೂರ್ಣ ವಿವರ ಪಡೆದು, ಈ ಹಿಂದೆ ಯಾವುದಾದ್ರೂ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿದ್ರ, ಡಿಪ್ರೆಷನ್, ಒಬೆಸಿಟಿ, ಥೈರಾಯ್ಡ್, ಪಿಸಿಒಡಿ, ಹೈಪರ್ ಟೆನ್ಷನ್ ಇತ್ಯಾದಿ ಏನಾದರೂ ಇತ್ತಾ, ಕೋವಿಡ್ ಅಟ್ಯಾಕ್ ಆಗಿತ್ತಾ, ಯಾವ ವ್ಯಾಕ್ಸಿನ್ ಪಡೆಯಲಾಗಿತ್ತು, ಮೃತರ ಕುಟುಂಬದ ಹಿಸ್ಟರಿ, ಮೃತ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿತ್ತು, ಹೃದಯಾಘಾತವಾದಾಗ ಸಿಪಿಆರ್ ಮಾಡಲಾಗಿತ್ತಾ, ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಬಳ್ಳಾರಿಯಲ್ಲಿ 30 ವರ್ಷದ ಯುವಕ ಹೃದಯಾಘಾತಕ್ಕೆ ಬಲಿ. ಬಳ್ಳಾರಿಯಲ್ಲಿ 30 ವರ್ಷದ ಯುವಕ ಗವಿಸಿದ್ದ ಎಂಬಾತ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ಕಂಪ್ಲಿ ತಾಲೂಕಿನ ಸಾಣಾಪುರ ನಿವಾಸಿಗೆ 5 ದಿನದ ಹಿಂದೆ ಹೃದಯಾಘಾತವಾಗಿ ಚಿಕಿತ್ಸೆ ಪಡೆಯುತ್ತಿದ್ದ. ಆದ್ರಿಂದು ಚಿಕಿತ್ಸೆ ಫಲಿಸದೆ ಸಾವಿನ ಮನೆಯ ಕದ ತಟ್ಟಿದ್ದಾನೆ. ಕೆಟ್ಟ ಅಭ್ಯಾಸ ಇರಲಿಲ್ಲ, ನಿತ್ಯ ವಾಕಿಂಗ್ ಮಾಡ್ತಿದ್ದವನಿಗೆ ಹೃದಯಾಘಾತ. ಮೈಸೂರಿನ ಚಾಮರಾಜ ಮೊಹಲ್ಲಾದಲ್ಲಿ 28 ವರ್ಷದ ದರ್ಶನ್ ಚೌಧರಿ ಎಂಬಾತ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ದೇವರಾಜ್ ಮೊಹಲ್ಲಾದಲ್ಲಿ ಬಣ್ಣದ ಅಂಗಡಿ ಇಟ್ಟಿದ್ದ ದರ್ಶನ್ಗೆ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ. ಆಸ್ಪತ್ರೆಗೆ ಕರೆದೊಯ್ಯುವಾಗಲೇ ದರ್ಶನ್ ಮೃತಪಟ್ಟಿದ್ದಾನೆ. ದರ್ಶನ್ ಸಾವಿನಿಂದ ಕುಟುಂಬ ಮತ್ತು ಸ್ನೇಹಿತರು ಶಾಕ್ ಆಗಿದ್ದಾರೆ. ದರ್ಶನ್ಗೆ ಯಾವುದೇ ಕೆಟ್ಟ ಅಭ್ಯಾಸ ಇರಲಿಲ್ಲ, ಆದರೆ 2 ದಿನಗಳಿಂದ ಕೆಮ್ಮು ಇತ್ತು. ವೈದ್ಯರು ಸಾಮಾನ್ಯ ಕೆಮ್ಮು ಅಂತ ಹೇಳಿದ್ರು. ನಿನ್ನೆ ರಾತ್ರಿ ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಮೃತಪಟ್ಟಿದ್ದಾನೆ ಅಂತ ಸ್ನೇಹಿತರು ಕಂಬನಿ ಮಿಡಿದಿದ್ದಾರೆ. ನಿನ್ನೆ ಏನೋ ಸ್ವಲ್ಪ ಸುಸ್ತು ಅಂತ ಹೇಳ್ತಿದ್ದ, ನಾರ್ಮಲ್ ಸುಸ್ತು ಅಂತ ಅಂದ್ಬಿಟ್ಟು ಸುಮ್ಮನಾದ. ಮನೆಗೆ ಹೋದ. ಮನೆಗೆ ಹೋಗಿ 11:11ವರೆಯಲ್ಲಿ ಫೋನ್ ಮಾಡಿದ್ರು, ಈ ಥರ ಸುಸ್ತಾಗಿ ತಲೆ ಸುತ್ತೋ ಥರ ಆಗ್ತಿದೆ, ಬೇಗ ಬನ್ನಿ ಅಂತ.
ಆಮೇಲೆ ಬರೋ ಅಷ್ಟರಲ್ಲೇ ಸ್ವಲ್ಪ ವೀಕ್ ಆದಂಗೆ ಇತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಇಲ್ಲ ಸರ್ ಜೀವ ಇಲ್ಲ ಅನ್ನೋದು. ಕಲಬುರಗಿಯಲ್ಲಿ 53 ವರ್ಷದ ಕಾಲೇಜು ಉಪ ಪ್ರಾಂಶುಪಾಲ ಗುರುಬಸಯ್ಯ ಸಾಲಿಮಠ್ ಅನ್ನೋರು ಮೃತಪಟ್ಟಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲೂ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದ 58 ವರ್ಷದ ಸುಮಾ ಎಂಬುವರು ಹಠಾತ್ ಸಾವಿಗೀಡಾಗಿದ್ದಾರೆ. ಹೀಗೆ ರಾಜ್ಯದಲ್ಲಿ ಸರಣಿ ಹೃದಯಾಘಾತದಿಂದ ಜನರಲ್ಲಿ ಆತಂಕ ಹೆಚ್ಚಿದೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಜನ ದೌಡಾಯಿಸುತ್ತಿದ್ದಾರೆ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಯಿಂದ ಬರ್ತಿದ್ದಾರೆ. ಇಷ್ಟು ದಿನ 500 ಜನ ಸಾಮಾನ್ಯವಾಗಿ ತಪಾಸಣೆ ಮಾಡಿಸಿಕೊಳ್ತಿದ್ರು. ಆದ್ರೀಗ 1,000ಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಡ್ರೈವರ್ಸ್ ಮತ್ತು ಆಟೋ ಚಾಲಕರೇ ಬಿ ಕೇರ್ಫುಲ್. ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಣಿ ಮುಂದುವರೆದಿದೆ. ಅದರಲ್ಲೀಗ ಡ್ರೈವರ್ಸ್ ಮತ್ತೆ ಆಟೋ ಚಾಲಕರು ಕೂಡ ಹೈ ರಿಸ್ಕ್ ಅಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಜ್ಞರ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಬಹಿರಂಗವಾಗಿದೆ. ಹಾಸನದಲ್ಲಿ ಮೃತಪಟ್ಟವರಲ್ಲಿ 6 ಮಂದಿ ಡ್ರೈವರ್ಸ್ ಆಗಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾವು ಈಗ ತಾನೇ ತಜ್ಞರ ಸಮಿತಿ ಸರ್ಕಾರಕ್ಕೆ ಏನು ವರದಿ ಸಲ್ಲಿಸಿದೆ ಅದರ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ವಿ. ಅದರಲ್ಲಿ 6 ಮಂದಿ ಡ್ರೈವರ್ಸ್ ಮತ್ತು ಆಟೋ ಚಾಲಕರಾಗಿದ್ರು ಅನ್ನುವಂಥದ್ದು ಈ ವರದಿಯಲ್ಲಿ ಗೊತ್ತಾಗ್ತಾ ಇದೆ. 20ರಲ್ಲಿ ಒಟ್ಟು 20ರಲ್ಲಿ 6 ಜನ ಅವರು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್. ಸೊ ಈ ಹೈ ರಿಸ್ಕ್ ಆಗುವಂತ ಒಂದು ವರ್ಗ ಅಂತ ಹೇಳಿದ್ರೆ ಈ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಕ್ಯಾಬ್ ಚಾಲಕರು. ಇದು ಜಯದೇವಲ್ಲಿರುವಂತ ಅವರ ಒಂದು ಏನು ಅವರಲ್ಲಿರುವಂತ ಡೇಟಾ ಏನಿದೆ ಅದರಲ್ಲೂ ಕೂಡ ಬಹಳಷ್ಟು ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ ಅಲ್ಲಿ ಅತಿ ಹೆಚ್ಚು ಒಂದು ಆಲ್ಮೋಸ್ಟ್ ಒಂದು 30% ಅಷ್ಟು ಅದರಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇರುವಂತರು ಈ ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್, ಬಸ್ಸು, ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಅಲ್ಲಿ ಡ್ರೈವರ್ಸ್ ಆಗಿ ವಾಹನ ಚಾಲಕರು ಅಂತ ಹೇಳ್ಬಿಡೋಣ. ವಾಹನ ಚಾಲಕರು ಡ್ರೈವರ್ಸ್ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ತುಂಬಾ ಹೈ ರಿಸ್ಕ್ ಅಲ್ಲಿದ್ದಾರೆ. ಇದು ನಾವು ಖಂಡಿತವಾಗೂ ಬಹಳ ಇದಕ್ಕೆ ಒಂದು ಗಮನಿಸಬೇಕಾಗಿರುವಂತ ಈ ವರದಿಯಲ್ಲಿ ಬಂದಿರುವಂತ ವಿಷಯ. ಈ 20